ಎಲ್ರಿಗೂ ಕಿಚ್ಚಸ್ ಕಿಚನ್ಗೆ ಸ್ವಾಗತ. ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿನ ಬಳಸಿ ನಾನಾ ರೀತಿಯ ಅಡುಗೆಗಳನ್ನ ಮಾಡಬಹುದು. ನಾನು ಇವತ್ತು ಇಕ್ಕಿದ ಅವರೆಕಾಯಿನ ಉಪಯೋಗಿಸಿ ಹಸಿ ಮಸಾಲೆ ಖಾರನ ಬಳಸಿ ಇಕ್ಕಿದ ಅವರೆಕಾಯಿ ಸಾಗು ಮಾಡ್ತಿದ್ದೀನಿ. ಇಕ್ಕಿದ ಅವರೆಕಾಯಿ ಸಾಗು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ 1 ಬೌಲಷ್ಟು ಇಕ್ಕಿದ ಅವರೆಕಾಯಿನ ತಗೊಂಡಿದ್ದೀನಿ. 1 ಚಮಚ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, 10 ಹಸಿಮೆಣಸಿನ್ಕಾಯಿ. ಖಾರ ಬೇಕಿದ್ರೆ ಹೆಚ್ಚಿಸ್ಕೋಬಹುದು ನೀವು ಹಸಿಮೆಣಸಿನ್ಕಾಯಿನ. ಅರ್ಧ ಚಮಚ ಧನಿಯಾ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ 1 ಕಪ್ಪು, 1 ಟೊಮ್ಯಾಟೊ, 1 ಈರುಳ್ಳಿ. ಇದೆಲ್ಲನೂ ಹುರ್ಕೊಂಡು ನಂತರ ರುಬ್ಕೋಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಕ್ಕಿದ ಅವರೆಕಾಯಿನ ಬೇಯೋದಕ್ಕೆ ಹಾಕೋಣ. ಆದಷ್ಟು ಕುಕ್ಕರಲ್ಲಿ ಬೇಯಿಸೋದನ್ನ ಅವಾಯ್ಡ್ ಮಾಡಿ. ಕುಕ್ಕರಲ್ಲಿ ಬೇಯಿಸಿದ್ರೆ ಸ್ವಲ್ಪ ಪೇಸ್ಟ್ ಆಗುತ್ತೆ. ಒಗ್ಗರಣೆ ಹಾಕೊಂಡೆ ಬೇಯಿಸ್ಕೊಳ್ಳಿ. 2 ಚಮಚ ಎಣ್ಣೆ ಹಾಕೊತೀನಿ. ಇಂಗು ಸಾಸಿವೆ ಒಗ್ಗರಣೆ ಹಾಕೋಬೇಕು. ಸ್ವಲ್ಪ ಕರಿಬೇವು, ಇಂಗು. ಇವಾಗ ತೆಗೆದಿಟ್ಕೊಂಡಿರೋ ಕಾಳನ್ನ ಇದಕ್ಕೆ ಹಾಕೊಳ್ಳೋಣ. ಇಕ್ಕಿದ ಅವರೆಕಾಯಿ ಜೊತೆಗೆ ನಾನು ಇಲ್ಲಿ ಯಾವುದೇ ರೀತಿಯ ತರಕಾರಿ ಮಿಕ್ಸ್ ಮಾಡ್ತಿಲ್ಲ. ಉಪಯೋಗಿಸೋರು ಆಲೂಗಡ್ಡೆನ ಉಪಯೋಗಿಸಿ ಮಾಡ್ಬೋದು. ಸ್ವಲ್ಪ ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ನೀರು ಹಾಕಿ. ಉಪ್ಪು ಇವಾಗೆ ಹಾಕ್ತೀನಿ ನಾನು ಸ್ವಲ್ಪ. ಇವಾಗ ಇದು ಬೇಯಲಿ. ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ದೊಡ್ಡ ಬಾಂಡ್ಲಿ ತಗೊಂಡಿದ್ದೀನಿ ನಾನಿಲ್ಲಿ. 2 ಚಮಚ ಎಣ್ಣೆ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಈರುಳ್ಳಿ ಹಾಕೊಳ್ಳೋಣ. ಧನಿಯಾ ಇಲ್ಲ ಅನ್ನೋರು ಧನಿಯಾ ಪುಡಿನೂ ಉಪಯೋಗಿಸ್ಕೋಬಹುದು. ಆದರೆ ಸ್ಟಾರ್ಟಿಂಗ್ಗೆ ಹಾಕ್ಬೇಡಿ ಧನಿಯಾ ಪುಡಿನ. ಲಾಸ್ಟಲ್ಲಿ ಬೇಕಿದ್ರೆ ಹಾಕಿ ಜಸ್ಟ್ ಫ್ರೈ ಮಾಡಿ ಸಾಕು. ಟೊಮೆಟೊ ಹಾಕೊಂತಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಹಾಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಈ ರೀತಿ ಮಧ್ಯದಲ್ಲಿ ಕಲಿಸ್ಕೊಂತ ನೋಡ್ಕೊಳ್ಳಿ. ಗಸಗಸೆ, ಕಾಯಿ ತುರಿ ಹಾಕೊಂತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು. ಇದನ್ನ ಬಿಸಿ ಇದ್ದಾಗಿ ರುಬ್ಕೊಂತು ಅಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ತಣ್ಣಗಾದ್ಮೇಲೆ ರುಬ್ಬಿ ಹಾಕೊಳ್ಳಿ. ನೋಡಿ ಬೆಂದಿದೆ. ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ ಇದು. ಬೆಳ್ಳುಳ್ಳಿ, ಈರುಳ್ಳಿ ತಿನ್ನಲ್ಲ ಅನ್ನೋರು ಅವೆರಡನ್ನ ಸ್ಕಿಪ್ ಮಾಡ್ಕೊಂಡು ಅದ್ರ ಬದಲಾಗಿ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಹುರ್ಕೋಬೇಕು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದು ಹಸಿ ಖಾರನ ಇದಕ್ಕೆ ಹಾಕೊಳ್ಳೋಣ. ಹುಳಿಗೆ ನಾನು ಲಾಸ್ಟಾಗಿ ನಿಂಬೆಹಣ್ಣು ಹಿಂಡ್ಕೊತೀನಿ. ಜಾಸ್ತಿ ನೀರಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಗಟ್ಟಿಗೆ ಇರಲಿ ಆದಷ್ಟು. ಈ ರೀತಿ ಸಮ ಇದ್ರೆ ಸಾಕು. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಸಾಗುನ ನೀವು ದೋಸೆ, ಪೂರಿ, ಚಪಾತಿ, ನೆಕ್ಸ್ಟ್ ಎಪಿಸೋಡಲ್ಲಿ ಅದೇ ಅವರೆಕಾಯಿನ ಉಪಯೋಗಿಸಿ ಉಪ್ಸಾರು, ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಉಪ್ಸಾರು ಖಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಕಾಳು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಕುದೀತಿದೆ ಖಾರ. ಸೊ ಇವಾಗ ಒಂಚೂರು ರುಚಿ ನೋಡಿ, ಉಪ್ಪು ಬೇಕಿದ್ರೆ ನೋಡಿ ಹಾಕೋಬಹುದು. ಅರ್ಧ ಚಮಚ ಉಪ್ಪು ಹಾಕೊಂತಿದ್ದೀನಿ. ಎಲ್ಲ ಹಸಿದೆ ರುಬ್ಬಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದೆ. ಸ್ಟವ್ ಆಫ್ ಮಾಡ್ಕೊಂತಿದ್ದೀನಿ. ಇವಾಗ ಇದನ್ನ 1 ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.